ಜಾಗತಿಕ ಮಟ್ಟದಲ್ಲಿ ಹೆಸರಾಯಿತು ಆಪರೇಷನ್ ಸಿಂಧೂರ್. ಯುರೋಪ್ ರಾಷ್ಟ್ರಗಳಲ್ಲೂ ಭಾರತದ ಕಾರ್ಯಕ್ಕೆ ಮೆಚ್ಚುಗೆ. ಪ್ರಚೋದಿಸಿದರೆ ಮುಗಿಸುತ್ತೇವೆ, ಎಲ್ಲೇ ಅಡಗಿದ್ರೂ ಕೂಡ ಬಿಡೋದಿಲ್ಲ. ಐರೋಪ್ಯರ ನೆಲದಲ್ಲಿ ನಿಂತು ಪಾಕ್ಗೆ ಭಾರತದ ಎಚ್ಚರಿಕೆ ಏನು? ಪಾಕಿಸ್ತಾನದ ನೀತಿ ಯಾವುದು? ಸಚಿವ ಜೈಶಂಕರ್ ಏನಂದ್ರು? ಭಯೋತ್ಪಾದಕ ದಾಳಿಗಳಿಂದ ನಮ್ಮನ್ನ ಪ್ರಚೋದಿಸಿದ್ರೆ ಪಾಕಿಸ್ತಾನದ ಒಳನುಗ್ಗಿ ಹೊಡೆಯುತ್ತೇವೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಎಚ್ಚರಿಕೆ ನೀಡಿದ್ದಾರೆ. ಯುರೋಪ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಅವರು ಬೆಲ್ಜಿಯಂನಲ್ಲಿ ಮಾತನಾಡಿ, ಪಹಲ್ಗಾಮ್ ಮಾದರಿಯ ಕೃತ್ಯಗಳನ್ನು ನಡೆಸಿದರೆ ಭಯೋತ್ಪಾದಕರ ಸಂಘಟನೆಗಳ ಮುಖಂಡರು, ನಾಯಕರು ಮೂಯಿಗೆ ಮುಯ್ಯಿ ಎನ್ನುವಂತಹ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಅಡಗಿ ಕುಳಿತರೂ ಹುಡುಕಿ ಹೊಡೆಯುತ್ತೇವೆ. ಅಲ್ಲದೆ ಪಾಕಿಸ್ತಾನ ಸಾವಿರಾರು ಭಯೋತ್ಪಾದಕರಿಗೆ ತರಬೇತಿ ನೀಡುತ್ತಿದೆ, ಅವರನ್ನ ಭಾರತದ ಮೇಲೆ ಚೂ ಬಿಡುತ್ತಿದೆ. ಇದರೊಂದಿಗೆ ಬದುಕಲು ನಾವು ಸಿದ್ಧರಿಲ್ಲ. ಉಗ್ರರ ನಾಯಕರು ಪ್ರತೀಕಾರ ಎದುರಿಸಬೇಕಾಗುತ್ತದೆ. ಅವರೆಲ್ಲ ಪಾಕಿಸ್ತಾನದ ಒಳಗೆ ಅಡಗಿ ಕುಳಿತರೂ ಕೂಡ ಬಿಡದೆ ಹುಡುಕಿ ಮುಗಿಸ್ತೇವೆ ಎಂದು ಇದೀಗ ಜೈಶಂಕರ್ ಕಠಿಣ ಸಂದೇಶವನ್ನ ರವಾನಿಸಿದ್ದಾರೆ. ಭಯೋತ್ಪಾದನೆಯನ್ನ ಜಾಗತಿಕ ಸಮಸ್ಯೆ ಎಂದು ಪರಿಗಣಿಸಿ ನಮ್ಮ ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳು ಪಾಕಿಸ್ತಾನದ 8 ಪ್ರಮುಖ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿ ದೊಡ್ಡ ಹಾನಿ ಮಾಡಿವೆ ಎಂದು ಭಾರತದ ಪರಾಕ್ರಮ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಪ್ರಮುಖವಾಗಿ ಭಯೋತ್ಪಾದನೆಯನ್ನು ದ್ವಿಪಕ್ಷೀಯ ಸಮಸ್ಯೆ ಎಂದು ಬಿಂಬಿಸುವುದಕ್ಕಿಂತ ಜಾಗತಿಕ ಸಮಸ್ಯೆ ಎಂದೇ ಪರಿಗಣಿಸಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಪಾಕ್ ಭಯೋತ್ಪಾದನೆಯನ್ನೇ ತನ್ನ ನೀತಿಯನ್ನಾಗಿಸಿಕೊಂಡಿದೆ. ಅಲ್ಲದೆ ಹಲವು ದೇಶಗಳಿಗೆ ಭಯೋತ್ಪಾದನೆಯು ಇಂದು ಸವಾಲಾಗಿದೆ. ಒಂದು ಗುಂಪು ಇದನ್ನ ನಡೆಸುತ್ತದೆ ಎಂಬುದು ನಿಮಗೂ ಗೊತ್ತು. ಆದರೆ ಒಂದು ದೇಶ ರಾಜಾರೋಷವಾಗಿ ಈ ಭಯೋತ್ಪಾದನೆಯನ್ನೇ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿದೆ ಎಂದು ಕಿಡಿಕಾರಿದ್ದಾರೆ. ಈ ಪ್ರದೇಶದಲ್ಲೂ ಅಂದ್ರೆ ಐರೋಪ್ಯ ರಾಷ್ಟ್ರಗಳಲ್ಲಿಯೂ ಉಗ್ರ ಚಟುವಟಿಕೆಗಳು ನಡೆಯುತ್ತವೆ. ಕಳೆದ 23ರಿಂದ 30 ವರ್ಷಗಳನ್ನ ನೋಡಿದ್ರೆ ಈ ಕೃತ್ಯಗಳ ಮೂಲ ಪಾಕಿಸ್ತಾನವೇ ಆಗುತ್ತಿದೆ ಎಂದು ಜೈಶಂಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಮೂಲಕ ಜಾಗತಿಕವಾಗಿ ನಡೆದ ಭಯೋತ್ಪಾದನಾ ಕೃತ್ಯಗಳಿಗೂ ಪಾಕಿಸ್ತಾನಕ್ಕೂ ಇರುವ ಚಾರಿತ್ರಿಕ ನಂಟನ್ನ ಎತ್ತಿ ತೋರಿಸಿದ್ದಾರೆ. ಖಾಜಾ ಖಲ್ಲಾಸ್ಗೆ ಆಪರೇಷನ್ ಸಿಂಧೂರ್ ಮಾಹಿತಿ. ಇನ್ನು ಈ ನಡುವೆ ಜೈಶಂಕರ್ ಅವರು ಐರೋಪ್ಯ ಯೂನಿಯನ್ ಉಪಾಧ್ಯಕ್ಷೆ ಖಾಜಾ ಖಲ್ಲಾಸ್ ಅವರನ್ನ ಭೇಟಿಯಾಗಿದ್ದಾರೆ. ಅಲ್ಲದೆ ಭಾರತ ಪಾಕ್ ವಿರುದ್ಧ ಕೈಗೊಂಡಿರುವ ಕ್ರಮಗಳು, ಅದರಲ್ಲೂ ಐತಿಹಾಸಿಕ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆಯೂ ಮಾತುಕತೆಯನ್ನ ನಡೆಸಿದ್ದಾರೆ. ಐರೋಪ್ಯ ಸಂಸದರನ್ನ, ಒಕ್ಕೂಟದ ಬೆಲ್ಜಿಯಂ ಹಾಗೂ ಲಕ್ಸಂಬರ್ಗ್ ಪ್ರಮುಖ ನಾಯಕರನ್ನು ಸಹ ಇದೇ ವೇಳೆ ಜೈಶಂಕರ್ ಭೇಟಿಯಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡ ಕ್ರಮಗಳನ್ನು ವಿವರಿಸಿದ್ದಾರೆ. ಈ ವೇಳೆ ಈ ಎಲ್ಲ ನಾಯಕರು ಭಯೋತ್ಪಾದನೆಯ ವಿರುದ್ಧದ ಹೋರಾಟವನ್ನ ಬೆಂಬಲಿಸಿದ್ದಾರೆ.